ಈ ಒಂದು ವಿಶೇಷವಾದ ಸಂದರ್ಭ ಇದ್ರ ಜೊತೆಗೆ ಈಗಾಗಲೇ ಒಂದು ಜಾತ್ಯತೀತ ದಸರಾ ಅನ್ನುವಂಥ ಘೋಷಣೆಗಳು ಕೂಡ ಕೇಳಿದ್ರು. ಇದನ್ನು ಯಾವ ರೀತಿ ನೋಡ್ತೀವಿ? ನಿಶ್ಚಿತವಾಗಲೂ ಜಾತ್ಯತೀತ ದಸರಾ, ಈ ದಸರಾಕ್ಕೊಂದು ಮಹತ್ವ ಬಂದಿದೆ, ಈ ದಸರಾಕ್ಕೊಂದು ಗೌರವ ಬಂದಿದೆ. ಇದರ ಜೊತೆಗೆ ಅದ್ಭುತವಾದಂಥ ದಸರಾ ಈ ಸತಿ ನಡೀತಾ ಇದೆ. ಪ್ರತಿ ವರ್ಷದ ಯಾವ ರೀತಿ ನಡೀತಾ ಅದಕ್ಕಿಂತ ಒಂದು ಹೆಜ್ಜೆ ಮುಂದೆ ಹೋಗಿ ದಸರಾ ಆಚರಣೆ ಆಗ್ತಾಯಿದೆ ಅಂತ ಅವ್ರು ಮಾಡಿದ ದಸರಾ ಉದ್ಘಾಟನೆ, ಇವ್ರ ದಸರಾ ಉದ್ಘಾಟನೆ ಅನ್ನೋದಿಲ್ಲ. ಈ ದೇಶ ಪ್ರಜಾಪ್ರಭುತ್ವ ವ್ಯವಸ್ಥೆ ಜಾತ್ಯತೀತ ರಾಷ್ಟ್ರ ಅಂತ ಘೋಷಣೆ ಆಗಿದೆ, ಜಾತ್ಯತೀತವಾಗಿ ನಡೀತಾ ಇದೆ. ನಾಡಿನ ಜನತೆಗೆ ದಸರಾ ಹಬ್ಬದ ಶುಭಾಶಯಗಳು. ದಸರಾ ತಾಯಿ ಚಾಮುಂಡೇಶ್ವರಿ ನಿಮಗೆಲ್ಲರಿಗೂ ಒಳ್ಳೆಯದನ್ನು ಮಾಡಲಿ. ರೈತರಿಗೆ, ಈ ರಾಜ್ಯದ ರೈತರಿಗೆ, ಈ ದೇಶದ ರೈತರಿಗೆ ಮತ್ತು ಕಾರ್ಮಿಕರಿಗೆ, ಜನರಿಗೆ, ಸಾಮಾನ್ಯ ಜನರಿಗೆ ಒಳ್ಳೆಯದಾಗಲಿ, ನೆಮ್ಮದಿಯ ಬದುಕನ್ನು ಬಾಳಲಿ. ಆ ತಾಯಿ ಆಶೀರ್ವಾದ. ಸರ್, BJP-ಅವರಿಗೆ ಬೇರೆ ಕೆಲಸ ಇಲ್ಲ ಅಂತ ಹೇಳಿದ್ದೀನಲ್ಲ, ಲಾಸ್ಟ್ ಟೈಮ್ ಹೇಳಿದ್ದೀನಿ, ಈಗೂ ಹೇಳ್ತಾ ಇದ್ದೀನಿ, BJP-ಅವರಿಗೆ ಬೇರೆ ಕೆಲಸ ಇಲ್ಲ. ಅವ್ರಿಗೆ ಯಾವಾಗಲೂ ಕಾಮಿಡಿ ಬಂದಿದೆ. ಹಳದಿನೇ ಜಗತ್ತು ಅವ್ರಿಗೆ ಕಾಮಿಡಿ ಬಂದಿರೋಂದ್ರೆ ಜಗತ್ತೆಲ್ಲ ಹಳದಿ ಕಾಣ್ತಾ ಇದೆ ಅವ್ರಿಗೆ. ಹೀಗಾಗಿ ಅವರನ್ನು ನೋಡೋದ ಅವಶ್ಯಕತೆ ಇಲ್ಲ. ಈ ರಾಜ್ಯದ ಜನರು ಭಾಳ ಒಳ್ಳೆಯ ವಾತಾವರಣ ಸೃಷ್ಟಿ ಆಗ್ತಾ ಇದೆ ಅಂತ ಸಿದ್ದರಾಮಯ್ಯವ್ರ ಒಂದು ಕಾಲದೊಳಗೆ ಎಲ್ಲರೂ ನೆಮ್ಮದಿಯಿಂದ ಬದುಕ್ತಾ ಇದ್ದಾರೆ ಅನ್ನೋದನ್ನು ಜನರಿಗೆ ಗೊತ್ತಿದೆ. ಆದರೆ BJP-ಅವ್ರು ಮಾತ್ರ ನೆಮ್ಮದಿಯಿಂದ ಬದುಕ್ತಾ ಇಲ್ಲ. ಯಾಕಂದರೆ ಅವರಿಗೆ ಸಂಕಟ ಜಾಸ್ತಿ ಇದೆ. 5 ಗ್ಯಾರಂಟಿ ಕೊಟ್ಟಿರೋದ್ರೆ ಈ ರಾಜ್ಯದ ಜನತೆ ನೆಮ್ಮದಿಯ ಬದುಕನ್ನು ಮಾಡ್ತಾ ಇರೋದ್ರೆ ಅವ್ರಿಗೆ ಸ್ವಲ್ಪ ತೊಂದರೆ ಆಗ್ತಾಯಿದೆ. ಅದು ಬಿಟ್ಟರೆ ಅವ್ರಿಗೆ ಬೇರೆ ಏನು ನೆನಪಾಗ್ತಿಲ್ಲ. ಒಂದು ಕಡೆ ಜಾತಿ, ಇನ್ನೊಂದು ಕಡೆ ಧರ್ಮ, ಅದೆಲ್ಲ ಆದಮೇಲೆ ಈಗ ಗಣೇಶ ನೆನಪಾಗ್ತಾ ಇದೆ. ಈ ಒಂದು ವಿಶೇಷವಾದ ಸಂದರ್ಭ ಇದ್ರ ಜೊತೆಗೆ ಈಗಾಗಲೇ ಒಂದು ಜಾತ್ಯತೀತ ದಸರಾ ಅನ್ನುವಂಥ ಘೋಷಣೆಗಳು ಕೂಡ ಕೇಳಿದ್ರು. ಇದನ್ನು ಯಾವ ರೀತಿ ನೋಡ್ತೀವಿ? ನಿಶ್ಚಿತವಾಗಲೂ ಜಾತ್ಯತೀತ ದಸರಾ, ಈ ದಸರಾಕ್ಕೊಂದು ಮಹತ್ವ ಬಂದಿದೆ, ಈ ದಸರಾಕ್ಕೊಂದು ಗೌರವ ಬಂದಿದೆ. ಇದರ ಜೊತೆಗೆ ಅದ್ಭುತವಾದಂಥ ದಸರಾ ಈ ಸತಿ ನಡೀತಾ ಇದೆ. ಪ್ರತಿ ವರ್ಷದ ಯಾವ ರೀತಿ ನಡೀತಾ ಅದಕ್ಕಿಂತ ಒಂದು ಹೆಜ್ಜೆ ಮುಂದೆ ಹೋಗಿ ದಸರಾ ಆಚರಣೆ ಆಗ್ತಾಯಿದೆ ಅಂತ ಅವ್ರು ಮಾಡಿದ ದಸರಾ ಉದ್ಘಾಟನೆ, ಇವ್ರ ದಸರಾ ಉದ್ಘಾಟನೆ ಅನ್ನೋದಿಲ್ಲ. ಈ ದೇಶ ಪ್ರಜಾಪ್ರಭುತ್ವ ವ್ಯವಸ್ಥೆ ಜಾತ್ಯತೀತ ರಾಷ್ಟ್ರ ಅಂತ ಘೋಷಣೆ ಆಗಿದೆ, ಜಾತ್ಯತೀತವಾಗಿ ನಡೀತಾ ಇದೆ. ನಾಡಿನ ಜನತೆಗೆ ದಸರಾ ಹಬ್ಬದ ಶುಭಾಶಯಗಳು. ದಸರಾ ತಾಯಿ ಚಾಮುಂಡೇಶ್ವರಿ ನಿಮಗೆಲ್ಲರಿಗೂ ಒಳ್ಳೆಯದನ್ನು ಮಾಡಲಿ. ರೈತರಿಗೆ, ಈ ರಾಜ್ಯದ ರೈತರಿಗೆ, ಈ ದೇಶದ ರೈತರಿಗೆ ಮತ್ತು ಕಾರ್ಮಿಕರಿಗೆ, ಜನರಿಗೆ, ಸಾಮಾನ್ಯ ಜನರಿಗೆ ಒಳ್ಳೆಯದಾಗಲಿ, ನೆಮ್ಮದಿಯ ಬದುಕನ್ನು ಬಾಳಲಿ. ಆ ತಾಯಿ ಆಶೀರ್ವಾದ. ಸರ್, BJP-ಅವರಿಗೆ ಬೇರೆ ಕೆಲಸ ಇಲ್ಲ ಅಂತ ಹೇಳಿದ್ದೀನಲ್ಲ, ಲಾಸ್ಟ್ ಟೈಮ್ ಹೇಳಿದ್ದೀನಿ, ಈಗೂ ಹೇಳ್ತಾ ಇದ್ದೀನಿ, BJP-ಅವರಿಗೆ ಬೇರೆ ಕೆಲಸ ಇಲ್ಲ. ಅವ್ರಿಗೆ ಯಾವಾಗಲೂ ಕಾಮಿಡಿ ಬಂದಿದೆ. ಹಳದಿನೇ ಜಗತ್ತು ಅವ್ರಿಗೆ ಕಾಮಿಡಿ ಬಂದಿರೋಂದ್ರೆ ಜಗತ್ತೆಲ್ಲ ಹಳದಿ ಕಾಣ್ತಾ ಇದೆ ಅವ್ರಿಗೆ. ಹೀಗಾಗಿ ಅವರನ್ನು ನೋಡೋದ ಅವಶ್ಯಕತೆ ಇಲ್ಲ. ಈ ರಾಜ್ಯದ ಜನರು ಭಾಳ ಒಳ್ಳೆಯ ವಾತಾವರಣ ಸೃಷ್ಟಿ ಆಗ್ತಾ ಇದೆ ಅಂತ ಸಿದ್ದರಾಮಯ್ಯವ್ರ ಒಂದು ಕಾಲದೊಳಗೆ ಎಲ್ಲರೂ ನೆಮ್ಮದಿಯಿಂದ ಬದುಕ್ತಾ ಇದ್ದಾರೆ ಅನ್ನೋದನ್ನು ಜನರಿಗೆ ಗೊತ್ತಿದೆ. ಆದರೆ BJP-ಅವ್ರು ಮಾತ್ರ ನೆಮ್ಮದಿಯಿಂದ ಬದುಕ್ತಾ ಇಲ್ಲ. ಯಾಕಂದರೆ ಅವರಿಗೆ ಸಂಕಟ ಜಾಸ್ತಿ ಇದೆ. 5 ಗ್ಯಾರಂಟಿ ಕೊಟ್ಟಿರೋದ್ರೆ ಈ ರಾಜ್ಯದ ಜನತೆ ನೆಮ್ಮದಿಯ ಬದುಕನ್ನು ಮಾಡ್ತಾ ಇರೋದ್ರೆ ಅವ್ರಿಗೆ ಸ್ವಲ್ಪ ತೊಂದರೆ ಆಗ್ತಾಯಿದೆ. ಅದು ಬಿಟ್ಟರೆ ಅವ್ರಿಗೆ ಬೇರೆ ಏನು ನೆನಪಾಗ್ತಿಲ್ಲ. ಒಂದು ಕಡೆ ಜಾತಿ, ಇನ್ನೊಂದು ಕಡೆ ಧರ್ಮ, ಅದೆಲ್ಲ ಆದಮೇಲೆ ಈಗ ಗಣೇಶ ನೆನಪಾಗ್ತಾ ಇದೆ. ಈ ಒಂದು ವಿಶೇಷವಾದ ಸಂದರ್ಭ ಇದ್ರ ಜೊತೆಗೆ ಈಗಾಗಲೇ ಒಂದು ಜಾತ್ಯತೀತ ದಸರಾ ಅನ್ನುವಂಥ ಘೋಷಣೆಗಳು ಕೂಡ ಕೇಳಿದ್ರು. ಇದನ್ನು ಯಾವ ರೀತಿ ನೋಡ್ತೀವಿ? ನಿಶ್ಚಿತವಾಗಲೂ ಜಾತ್ಯತೀತ ದಸರಾ, ಈ ದಸರಾಕ್ಕೊಂದು ಮಹತ್ವ ಬಂದಿದೆ, ಈ ದಸರಾಕ್ಕೊಂದು ಗೌರವ ಬಂದಿದೆ. ಇದರ ಜೊತೆಗೆ ಅದ್ಭುತವಾದಂಥ ದಸರಾ ಈ ಸತಿ ನಡೀತಾ ಇದೆ. ಪ್ರತಿ ವರ್ಷದ ಯಾವ ರೀತಿ ನಡೀತಾ ಅದಕ್ಕಿಂತ ಒಂದು ಹೆಜ್ಜೆ ಮುಂದೆ ಹೋಗಿ ದಸರಾ ಆಚರಣೆ ಆಗ್ತಾಯಿದೆ ಅಂತ ಅವ್ರು ಮಾಡಿದ ದಸರಾ ಉದ್ಘಾಟನೆ, ಇವ್ರ ದಸರಾ ಉದ್ಘಾಟನೆ ಅನ್ನೋದಿಲ್ಲ. ಈ ದೇಶ ಪ್ರಜಾಪ್ರಭುತ್ವ ವ್ಯವಸ್ಥೆ ಜಾತ್ಯತೀತ ರಾಷ್ಟ್ರ ಅಂತ ಘೋಷಣೆ ಆಗಿದೆ, ಜಾತ್ಯತೀತವಾಗಿ ನಡೀತಾ ಇದೆ. ನಾಡಿನ ಜನತೆಗೆ ದಸರಾ ಹಬ್ಬದ ಶುಭಾಶಯಗಳು. ದಸರಾ ತಾಯಿ ಚಾಮುಂಡೇಶ್ವರಿ ನಿಮಗೆಲ್ಲರಿಗೂ ಒಳ್ಳೆಯದನ್ನು ಮಾಡಲಿ. ರೈತರಿಗೆ, ಈ ರಾಜ್ಯದ ರೈತರಿಗೆ, ಈ ದೇಶದ ರೈತರಿಗೆ ಮತ್ತು ಕಾರ್ಮಿಕರಿಗೆ, ಜನರಿಗೆ, ಸಾಮಾನ್ಯ ಜನರಿಗೆ ಒಳ್ಳೆಯದಾಗಲಿ, ನೆಮ್ಮದಿಯ ಬದುಕನ್ನು ಬಾಳಲಿ. ಆ ತಾಯಿ ಆಶೀರ್ವಾದ. ಸರ್, BJP-ಅವರಿಗೆ ಬೇರೆ ಕೆಲಸ ಇಲ್ಲ ಅಂತ ಹೇಳಿದ್ದೀನಲ್ಲ, ಲಾಸ್ಟ್ ಟೈಮ್ ಹೇಳಿದ್ದೀನಿ, ಈಗೂ ಹೇಳ್ತಾ ಇದ್ದೀನಿ, BJP-ಅವರಿಗೆ ಬೇರೆ ಕೆಲಸ ಇಲ್ಲ. ಅವ್ರಿಗೆ ಯಾವಾಗಲೂ ಕಾಮಿಡಿ ಬಂದಿದೆ. ಹಳದಿನೇ ಜಗತ್ತು ಅವ್ರಿಗೆ ಕಾಮಿಡಿ ಬಂದಿರೋಂದ್ರೆ ಜಗತ್ತೆಲ್ಲ ಹಳದಿ ಕಾಣ್ತಾ ಇದೆ ಅವ್ರಿಗೆ. ಹೀಗಾಗಿ ಅವರನ್ನು ನೋಡೋದ ಅವಶ್ಯಕತೆ ಇಲ್ಲ. ಈ ರಾಜ್ಯದ ಜನರು ಭಾಳ ಒಳ್ಳೆಯ ವಾತಾವರಣ ಸೃಷ್ಟಿ ಆಗ್ತಾ ಇದೆ ಅಂತ ಸಿದ್ದರಾಮಯ್ಯವ್ರ
ಒಂದು ಕಾಲದೊಳಗೆ ಎಲ್ಲರೂ ನೆಮ್ಮದಿಯಿಂದ ಬದುಕ್ತಾ ಇದ್ದಾರೆ ಅನ್ನೋದನ್ನು ಜನರಿಗೆ ಗೊತ್ತಿದೆ. ಆದರೆ ಬಿ ಜೆ ಪಿಯವ್ರು ಮಾತ್ರ ನೆಮ್ಮದಿಯಿಂದ ಬದುಕ್ತಾ ಇಲ್ಲ. ಯಾಕಂದರೆ ಅವರಿಗೆ ಸಂಕಟ ಜಾಸ್ತಿ ಇದೆ. 5 ಗ್ಯಾರಂಟಿ ಕೊಟ್ಟಿರೋದ್ರಿಂದ ಈ ರಾಜ್ಯದ ಜನತೆ ನೆಮ್ಮದಿಯ ಬದುಕನ್ನು ಮಾಡ್ತಾ ಇರೋದ್ರೆ ಅವ್ರಿಗೆ ಸ್ವಲ್ಪ ತೊಂದರೆ ಆಗ್ತಾಯಿದೆ. ಅದು ಬಿಟ್ಟರೆ ಅವ್ರಿಗೆ ಬೇರೆ ಏನು ನೆನಪಾಗ್ತಿಲ್ಲ. ಒಂದು ಕಡೆ ಜಾತಿ, ಇನ್ನೊಂದು ಕಡೆ ಧರ್ಮ, ಅದೆಲ್ಲ ಆದಮೇಲೆ ಈಗ ಗಣೇಶ ನೆನಪಾಗ್ತಾ ಇದೆ. ಈ ಒಂದು ವಿಶೇಷವಾದ ಸಂದರ್ಭ ಇದ್ರ ಜೊತೆಗೆ ಈಗಾಗಲೇ ಒಂದು ಜಾತ್ಯತೀತ ದಸರಾ ಅನ್ನುವಂಥ ಘೋಷಣೆಗಳು ಕೂಡ ಕೇಳಿದ್ರು. ಇದನ್ನು ಯಾವ ರೀತಿ ನೋಡ್ತೀವಿ? ನಿಶ್ಚಿತವಾಗಲೂ ಜಾತ್ಯತೀತ ದಸರಾ, ಈ ದಸರಾಕ್ಕೊಂದು ಮಹತ್ವ ಬಂದಿದೆ, ಈ ದಸರಾಕ್ಕೊಂದು ಗೌರವ ಬಂದಿದೆ. ಇದರ ಜೊತೆಗೆ ಅದ್ಭುತವಾದಂಥ ದಸರಾ ಈ ಸತಿ ನಡೀತಾ ಇದೆ. ಪ್ರತಿ ವರ್ಷದ ಯಾವ ರೀತಿ ನಡೀತಾ ಅದಕ್ಕಿಂತ ಒಂದು ಹೆಜ್ಜೆ ಮುಂದೆ ಹೋಗಿ ದಸರಾ ಆಚರಣೆ ಆಗ್ತಾಯಿದೆ ಅಂತ ಅವ್ರು ಮಾಡಿದ ದಸರಾ ಉದ್ಘಾಟನೆ, ಇವ್ರ ದಸರಾ ಉದ್ಘಾಟನೆ ಅನ್ನೋದಿಲ್ಲ. ಈ ದೇಶ ಪ್ರಜಾಪ್ರಭುತ್ವ ವ್ಯವಸ್ಥೆ ಜಾತ್ಯತೀತ ರಾಷ್ಟ್ರ ಅಂತ ಘೋಷಣೆ ಆಗಿದೆ, ಜಾತ್ಯತೀತವಾಗಿ ನಡೀತಾ ಇದೆ. ನಾಡಿನ ಜನರಿಗೆ ನಾಡಿನ ಜನತೆಗೆ ದಸರಾ ಹಬ್ಬದ ಶುಭಾಶಯಗಳು. ದಸರಾ ತಾಯಿ ಚಾಮುಂಡೇಶ್ವರಿ ನಿಮಗೆಲ್ಲರಿಗೂ ಒಳ್ಳೆಯದನ್ನು ಮಾಡಲಿ. ರೈತರಿಗೆ, ಈ ರಾಜ್ಯದ ರೈತರಿಗೆ, ಈ ದೇಶದ ರೈತರಿಗೆ ಮತ್ತು ಕಾರ್ಮಿಕರಿಗೆ, ಜನರಿಗೆ, ಸಾಮಾನ್ಯ ಜನರಿಗೆ ಒಳ್ಳೆಯದಾಗಲಿ, ನೆಮ್ಮದಿಯ ಬದುಕನ್ನು ಬಾಳಲಿ. ಆ ತಾಯಿ ಆಶೀರ್ವಾದ. ಸರ್, ಬಿ ಜೆ ಪಿಯವರಿಗೆ ಬೇರೆ ಕೆಲಸ ಇಲ್ಲ ಅಂತ ಹೇಳಿದ್ದೀನಲ್ಲ, ಲಾಸ್ಟ್ ಟೈಮ್ ಹೇಳಿದ್ದೀನಿ, ಈಗೂ ಹೇಳ್ತಾ ಇದ್ದೀನಿ. ಬಿ ಜೆ ಪಿಯವರಿಗೆ ಬೇರೆ ಕೆಲಸ ಇಲ್ಲ. ಅವ್ರಿಗೆ ಯಾವಾಗಲೂ ಕಾಮಿಡಿ ಬಂದಿದೆ. ಹಳದಿನೇ ಜಗತ್ತು ಅವ್ರಿಗೆ ಕಾಮಿಡಿ ಬಂದಿರೋಂದ್ರೆ ಜಗತ್ತೆಲ್ಲ ಹಳದಿ ಕಾಣ್ತಾ ಇದೆ ಅವ್ರಿಗೆ. ಹೀಗಾಗಿ ಅವರನ್ನು ನೋಡೋದ ಅವಶ್ಯಕತೆ ಇಲ್ಲ. ಈ ರಾಜ್ಯದ ಜನರು ಭಾಳ ಒಳ್ಳೆಯ ವಾತಾವರಣ ಸೃಷ್ಟಿ ಆಗ್ತಾ ಇದೆ ಅಂತ ಸಿದ್ದರಾಮಯ್ಯವ್ರ ಒಂದು ಕಾಲದೊಳಗೆ ಎಲ್ಲರೂ ನೆಮ್ಮದಿಯಿಂದ ಬದುಕ್ತಾ ಇದ್ದಾರೆ ಅನ್ನೋದನ್ನು ಜನರಿಗೆ ಗೊತ್ತಿದೆ. ಆದರೆ ಬಿ ಜೆ ಪಿಯವ್ರು ಮಾತ್ರ ನೆಮ್ಮದಿಯಿಂದ ಬದುಕ್ತಾ ಇಲ್ಲ. ಯಾಕಂದರೆ ಅವರಿಗೆ ಸಂಕಟ ಜಾಸ್ತಿ ಇದೆ. 5 ಗ್ಯಾರಂಟಿ ಕೊಟ್ಟಿರೋದ್ರಿಂದ ಈ ರಾಜ್ಯದ ಜನತೆ ನೆಮ್ಮದಿಯ ಬದುಕನ್ನು ಮಾಡ್ತಾ ಇರೋದ್ರೆ ಅವ್ರಿಗೆ ಸ್ವಲ್ಪ ತೊಂದರೆ ಆಗ್ತಾಯಿದೆ. ಅದು ಬಿಟ್ಟರೆ ಅವ್ರಿಗೆ ಬೇರೆ ಏನು ನೆನಪಾಗ್ತಿಲ್ಲ. ಒಂದು ಕಡೆ ಜಾತಿ, ಇನ್ನೊಂದು ಕಡೆ ಧರ್ಮ, ಅದೆಲ್ಲ ಆದಮೇಲೆ ಈಗ ಗಣೇಶ ನೆನಪಾಗ್ತಾ ಇದೆ. ಈ ಒಂದು ವಿಶೇಷವಾದ ಸಂದರ್ಭ ಇದ್ರ ಜೊತೆಗೆ ಈಗಾಗಲೇ ಒಂದು ಜಾತ್ಯತೀತ ದಸರಾ ಅನ್ನುವಂಥ ಘೋಷಣೆಗಳು ಕೂಡ ಕೇಳಿದ್ರು. ಇದನ್ನು ಯಾವ ರೀತಿ ನೋಡ್ತೀವಿ? ನಿಶ್ಚಿತವಾಗಲೂ ಜಾತ್ಯತೀತ ದಸರಾ, ಈ ದಸರಾಕ್ಕೊಂದು ಮಹತ್ವ ಬಂದಿದೆ, ಈ ದಸರಾಕ್ಕೊಂದು ಗೌರವ ಬಂದಿದೆ. ಇದರ ಜೊತೆಗೆ ಅದ್ಭುತವಾದಂಥ ದಸರಾ ಈ ಸತಿ ನಡೀತಾ ಇದೆ. ಪ್ರತಿ ವರ್ಷದ ಯಾವ ರೀತಿ ನಡೀತಾ ಅದಕ್ಕಿಂತ ಒಂದು ಹೆಜ್ಜೆ ಮುಂದೆ ಹೋಗಿ ದಸರಾ ಆಚರಣೆ ಆಗ್ತಾಯಿದೆ ಅಂತ ಅವ್ರು ಮಾಡಿದ ದಸರಾ ಉದ್ಘಾಟನೆ, ಇವ್ರ ದಸರಾ ಉದ್ಘಾಟನೆ ಅನ್ನೋದಿಲ್ಲ. ಈ ದೇಶ ಪ್ರಜಾಪ್ರಭುತ್ವ ವ್ಯವಸ್ಥೆ ಜಾತ್ಯತೀತ ರಾಷ್ಟ್ರ ಅಂತ ಘೋಷಣೆ ಆಗಿದೆ, ಜಾತ್ಯತೀತವಾಗಿ ನಡೀತಾ ಇದೆ. ನಾಡಿನ ಜನರಿಗೆ ನಾಡಿನ ಜನತೆಗೆ ದಸರಾ ಹಬ್ಬದ ಶುಭಾಶಯಗಳು. ದಸರಾ ತಾಯಿ ಚಾಮುಂಡೇಶ್ವರಿ ನಿಮಗೆಲ್ಲರಿಗೂ ಒಳ್ಳೆಯದನ್ನು ಮಾಡಲಿ. ರೈತರಿಗೆ, ಈ ರಾಜ್ಯದ ರೈತರಿಗೆ, ಈ ದೇಶದ ರೈತರಿಗೆ ಮತ್ತು ಕಾರ್ಮಿಕರಿಗೆ, ಜನರಿಗೆ, ಸಾಮಾನ್ಯ ಜನರಿಗೆ ಒಳ್ಳೆಯದಾಗಲಿ, ನೆಮ್ಮದಿಯ ಬದುಕನ್ನು ಬಾಳಲಿ. ಆ ತಾಯಿ ಆಶೀರ್ವಾದ. ಸರ್, ಬಿ ಜೆ ಪಿಯವರಿಗೆ ಬೇರೆ ಕೆಲಸ ಇಲ್ಲ ಅಂತ ಹೇಳಿದ್ದೀನಲ್ಲ, ಲಾಸ್ಟ್ ಟೈಮ್ ಹೇಳಿದ್ದೀನಿ, ಈಗೂ ಹೇಳ್ತಾ ಇದ್ದೀನಿ. ಬಿ ಜೆ ಪಿಯವರಿಗೆ ಬೇರೆ ಕೆಲಸ ಇಲ್ಲ. ಅವ್ರಿಗೆ ಯಾವಾಗಲೂ ಕಾಮಿಡಿ ಬಂದಿದೆ. ಹಳದಿನೇ ಜಗತ್ತು ಅವ್ರಿಗೆ ಕಾಮಿಡಿ ಬಂದಿರೋಂದ್ರೆ ಜಗತ್ತೆಲ್ಲ ಹಳದಿ ಕಾಣ್ತಾ ಇದೆ ಅವ್ರಿಗೆ. ಹೀಗಾಗಿ ಅವರನ್ನು ನೋಡೋದ ಅವಶ್ಯಕತೆ ಇಲ್ಲ. ಈ ರಾಜ್ಯದ ಜನರು ಭಾಳ ಒಳ್ಳೆಯ ವಾತಾವರಣ ಸೃಷ್ಟಿ ಆಗ್ತಾ ಇದೆ ಅಂತ ಸಿದ್ದರಾಮಯ್ಯವ್ರ ಒಂದು ಕಾಲದೊಳಗೆ ಎಲ್ಲರೂ ನೆಮ್ಮದಿಯಿಂದ ಬದುಕ್ತಾ ಇದ್ದಾರೆ ಅನ್ನೋದನ್ನು ಜನರಿಗೆ ಗೊತ್ತಿದೆ. ಆದರೆ ಬಿ ಜೆ ಪಿಯವ್ರು ಮಾತ್ರ ನೆಮ್ಮದಿಯಿಂದ ಬದುಕ್ತಾ ಇಲ್ಲ. ಯಾಕಂದರೆ ಅವರಿಗೆ ಸಂಕಟ ಜಾಸ್ತಿ ಇದೆ. 5 ಗ್ಯಾರಂಟಿ ಕೊಟ್ಟಿರೋದ್ರಿಂದ ಈ ರಾಜ್ಯದ ಜನತೆ ನೆಮ್ಮದಿಯ ಬದುಕನ್ನು ಮಾಡ್ತಾ ಇರೋದ್ರೆ ಅವ್ರಿಗೆ ಸ್ವಲ್ಪ ತೊಂದರೆ ಆಗ್ತಾಯಿದೆ. ಅದು ಬಿಟ್ಟರೆ ಅವ್ರಿಗೆ ಬೇರೆ ಏನು ನೆನಪಾಗ್ತಿಲ್ಲ. ಒಂದು ಕಡೆ ಜಾತಿ, ಇನ್ನೊಂದು ಕಡೆ ಧರ್ಮ, ಅದೆಲ್ಲ ಆದಮೇಲೆ ಈಗ ಗಣೇಶ ನೆನಪಾಗ್ತಾ ಇದೆ.